ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ, ದಾವಣಗೆರೆಯಲ್ಲಿ ಪತ್ತೆಯಾದ ಆರೋಪಿ. ಕಿಮ್ಸ್ ಆಸ್ಪತ್ರೆಯಲ್ಲಿ ಗಿರೀಶ್ ಆಲಿಯಾಸ್ ವಿಶ್ವನಿಗೆ ಚಿಕಿತ್ಸೆ. ಅಂಜಲಿ ಹತ್ಯೆ ಆರೋಪಿ ಸಿಕ್ಕಿ ಬಿದ್ದಿದ್ದೇ ರೋಚಕ. ಚಲಿಸುತ್ತಿದ್ದ ಟ್ರೈನ್ನಲ್ಲಿ ಮತ್ತೊಬ್ಬ ಮಹಿಳೆಗೆ ಚಾಕು ಇರಿದು ಜಿಗಿದ ವಿಶ್ವ. ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚಿದ ಗಾಯಾಳು ಮಹಿಳೆ. ಪ್ರಬುದ್ಧ ಅನುಮಾನಾಸ್ಪದ ಸಾವು ಕೇಸ್, 3 ಡೆತ್ ನೋಟ್ನಿಂದಾಗಿ ಪೊಲೀಸರಿಗೂ ತನಿಖೆ ಸವಾಲು. ಸಿಸಿಟಿವಿಯಲ್ಲೂ ಈವರೆಗೂ ಸಿಕ್ಕಿಲ್ಲ ಯಾವುದೇ ಸುಳಿವು. ವಿದ್ಯಾರ್ಥಿನಿ ಪ್ರಬುದ್ಧ ಆತ್ಮಹತ್ಯೆಯೋ ಕೊಲೆಯೋ ಅನ್ನೋ ಶಂಕೆ. ಪ್ರಬುದ್ಧ ಮೊಬೈಲ್ ಸೀಸ್ ಮಾಡಿರೋ ಪೊಲೀಸರು. ಮೊಬೈಲ್ನಿಂದ ಘಟನೆಯ ಅಸಲಿಯತ್ತು ಹೊರಬೀಳೋ ಸಾಧ್ಯತೆ. ಕೆಂಗೇರಿ ಮನೆ ಮಾಲಕಿ ದಿವ್ಯಾ ಹತ್ಯೆ ಕೇಸ್, ಆರೋಪಿ ಮೋನಿಕಾ ಅರೆಸ್ಟ್ ಬೆನ್ನಲ್ಲೇ ಬಾಯ್ ಫ್ರೆಂಡ್ ನಾಪತ್ತೆ. ಕೊಲೆ ಕೇಸ್ನಲ್ಲಿ ಆತನ ಪಾತ್ರದ ಬಗ್ಗೆ ತನಿಖೆ ಕೈಗೊಂಡಿರೋ ಪೊಲೀಸರು. ಕಲಬುರಗಿಯಲ್ಲಿ ತನಿಷ್ಕ್ ಜ್ಯುವೆಲರಿ ಶಾಪ್ನಲ್ಲಿ ಬಂಗಾರದ ಬಳೆ ಕಳ್ಳತನ. ಗ್ರಾಹಕರ ಸೋಗಿನಲ್ಲಿ ಕೈಚಳಕ ತೋರಿಸಿದ ಮಹಿಳೆಯರು. 2 ಬುರ್ಕಾಧಾರಿ ಮಹಿಳೆಯರಿಂದ ಕೃತ್ಯ, ಸಿಸಿಟಿವಿಯಲ್ಲಿ ಸೆರೆ. ನಿನ್ನೆ ಮಧ್ಯಂತರ ಜಾಮೀನು, ಇವತ್ತು ಮಧ್ಯಾಹ್ನ ಮತ್ತೆ ಬೇಲ್ ಅರ್ಜಿ ವಿಚಾರಣೆ. ಹೊಳೆನರಸೀಪುರ ಕೇಸ್ನಲ್ಲಿ ಮಾಜಿ ಸಚಿವರಿಗೆ ಸಿಗುತ್ತಾ ರಿಲೀಫ್. ರೆಗ್ಯುಲರ್ ಬೇಲ್ ಸಿಗದಿದ್ರೆ ಎಚ್ ಡಿ ರೇವಣ್ಣಗೆ ಮತ್ತೆ ಬಂಧನದ ಭೀತಿ. ಜೈಲಿನಿಂದ ಹೊರಬಂದರೂ ಫ್ಯಾಮಿಲಿ ಭೇಟಿ ಮಾಡದ ಎಚ್ ಡಿ ರೇವಣ್ಣ. ಪತ್ನಿ ಭವಾನಿ ಹಾಗೂ ಮಗ ಸೂರಜ್ರ ಮುಖ ನೋಡದ ಶಾಸಕ. ಜೈಲಿಗೆ ಹೋಗಲು ಭವಾನಿ ರೇವಣ್ಣ ಪರೋಕ್ಷ ಕಾರಣ ಅನ್ನೋದೇ ರೇವಣ್ಣ ಸಿಟ್ಟು. ಇಪ್ಪತ್ತೊಂದು ದಿನವಾದರೂ ಭಾರತಕ್ಕೆ ಮರಳದ ಪ್ರಜ್ವಲ್ ರೇವಣ್ಣ. ಆರೋಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಎಸ್ಐಟಿ ಸಿದ್ಧತೆ. ಇನ್ನು 10 ದಿನಗಳ ಒಳಗಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ತಯಾರಿ. ಪೆನ್ ಡ್ರೈವ್ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಮೇಲೆ ಎಸ್ಐಟಿ ಕಣ್ಣು. ಹೊಳೆ ನರಸೀಪುರ ಕೇಸ್ನಲ್ಲಿ ಎಸ್ಐಟಿ ಕಸ್ಟಡಿಗೆ ಪಡೆಯೋ ಸಾಧ್ಯತೆ. ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಕೇಳಲು ತಯಾರಿ. ಆಪರೇಷನ್ ಭೀತಿ ಹಿನ್ನೆಲೆ ಶಾಸಕರ ಮೇಲೆ ಸಿಎಂ ನಿಗಾ. ಸಂಪುಟ ಪುನರ್ರಚನೆ, ಕೇಂದ್ರದ ವಿರುದ್ಧ ಹೋರಾಟಕ್ಕೆ ತಯಾರಿ. ಲೋಕಸಭೆ ಚುನಾವಣೆ ಬಳಿಕ ಪ್ರಮುಖ 3 ಸವಾಲಿನ ಬಗ್ಗೆ ಅಲರ್ಟ್. ಮಾಜಿ ಸಚಿವ ಸಿಟಿ ರವಿಗೆ ಒಲಿಯಲಿದೆಯಾ ಮೇಲ್ಮನೆ ಟಿಕೆಟ್? ಜೂನ್ 17ರಂದು ಮುಕ್ತಾಯಗೊಳ್ಳಲಿದೆ 11 ಸದಸ್ಯರ ಅವಧಿ. 1 ಸ್ಥಾನ ಮಾಜಿ ಸಚಿವ ಸಿಟಿ ರವಿಗೆ ನೀಡಲು ಚಿಂತನೆ. ಶತಾಯ ಗತಾಯ ಮತ್ತೆ ರಾಯ್ ಬರೇಲಿ ಗೆಲ್ಲಲು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ತಂತ್ರ. ಅಖಾಡದಲ್ಲಿ ಸಹೋದರನ ಪರ ಪ್ರಿಯಾಂಕಾ ಗಾಂಧಿ ಭರ್ಜರಿ ರೋಡ್ ಶೋ. ರಾಯ್ ಬರೇಲಿಯಲ್ಲಿ ಮೆರವಣಿಗೆ ನಡೆಸಿ ಮತ ಶಿಕಾರಿ. ಅಟಲ್ ಸೇತುವೆ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ ಮಾತಿಗೆ ಪ್ರಧಾನಿ ಮೋದಿ ಮೆಚ್ಚುಗೆ. ರಶ್ಮಿಕಾ ಮಂದಣ್ಣ ಮಾಡಿದ ವಿಡಿಯೋ ಹಂಚಿಕೊಂಡ ಮೋದಿ, ಜನರ ಜೀವನವನ್ನ ಸುಧಾರಿಸುವುದಕ್ಕಿಂತ ಹೆಚ್ಚು ತೃಪ್ತಿಕರವಾದದ್ದೇನೂ ಇಲ್ಲ ಅಂತ ಪೋಸ್ಟ್. ಬೆಳಗ್ಗೆ ಏಳುತ್ತಿದ್ದಂತೆ ಬೆಂಗಳೂರಿಗರಿಗೆ ಮಳೆಯ ದರ್ಶನ. ಈಗಲೂ ಮುಂದುವರೆದ ಮೋಡ ಕವಿದ ವಾತಾವರಣ. ಮುಂದಿನ 3 ದಿನ ಭಾರೀ ಮಳೆಯ ಎಚ್ಚರಿಕೆ. ಮೇ 20ರವರೆಗೆ ಮೈಸೂರು, ಬೆಂಗಳೂರಿಗೆ ಆರೆಂಜ್ ಅಲರ್ಟ್. ಮಾನ್ಸೂನ್ ಅಬ್ಬರಿಸುವ ಮುನ್ನ ಮಳೆಗೆ ತಯಾರಿ ಮಾಡಿಕೊಂಡ ಬಿಬಿಎಂಪಿ. ಅನಾಹುತಗಳನ್ನು ತಡೆಯಲು ಪ್ರತಿ ವಾರ್ಡ್ಗೆ 30 ಲಕ್ಷ ರೂಪಾಯಿ ಮೀಸಲು. ಬ್ರ್ಯಾಂಡ್ ಬೆಂಗಳೂರು, ಮಾನ ಕಾಪಾಡಲು ಸಿದ್ಧ ಅಂತಿರೋ ಪಾಲಿಕೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಖರೀದಿ ಬಗ್ಗೆ ಎಚ್ಚರ. ಆನ್ಲೈನ್ ಟಿಕೆಟ್ ಇದೆ ಅಂತ ಹೇಳಿ ಹಣ ಪಡೆದು ನೀಡದೆ ವಂಚನೆ. ಟಿಕೆಟ್ ಖರೀದಿಸಲು ಹೋಗಿ ಬರೋಬ್ಬರಿ 2,94,000 ಹಣ ಕಳೆದುಕೊಂಡ ವ್ಯಕ್ತಿ.
ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯಕ್ಕೂ ಮುನ್ನ ಬಿಗ್ ಶಾಕ್. ಕಳಪೆ ಆಹಾರ ಸೇವಿಸಿ ವ್ಯಕ್ತಿ ಅಸ್ವಸ್ಥ, ಸಾಕಷ್ಟು ದೂರು ಹಿನ್ನೆಲೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ನೋಟಿಸ್. ಎರಡೂವರೆ ದಶಕಗಳ ಬಳಿಕ ಮತ್ತೆ ಉಪ್ಪಿ ಹಳೆ ಮ್ಯಾಜಿಕ್ ಪ್ರೇಕ್ಷಕರ ಎದುರು. ಉಪೇಂದ್ರ ನಟಿಸಿದ್ದ ಎ ಚಿತ್ರ ರಿಲೀಸ್, 150 ಥಿಯೇಟರ್ಗಳಲ್ಲಿ ಮರು ಬಿಡುಗಡೆ. ಪಟಾಕಿ ಸಿಡಿಸಿ ರಿಯಲ್ ಸ್ಟಾರ್ ಫ್ಯಾನ್ಸ್ ಸಂಭ್ರಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.